ಬಿಜೆಪಿ ತೊರೆದು ಕಾಂಗ್ರೆಸ್ಸಿಗೆ ಬಂದ ಸವದಿಗೆ ಬಂಪರ್ ಗಿಫ್ಟ್. 2 ವರ್ಷದಲ್ಲೇ ಅಥಣಿ ಕ್ಷೇತ್ರಕ್ಕೆ 2,000 ಕೋಟಿ ಕೊಡುಗೆ ಸಿಕ್ಕಿದೆ. ಬೆಳಗಾವಿ ಯಾವ ಕ್ಷೇತ್ರಕ್ಕೂ ಸಿಗದ ನೆರವು ಅಥಣಿಗೆ ಕೊಟ್ಟಿದ್ ಯಾಕೆ? ಸಿಎಂಗೆ ಸವದಿ ಮೇಲೆ ಪ್ರೀತಿನೋ ಸಮಾಧಾನದ ತಂತ್ರವೋ? ಎಂಎಲ್ಎ ಆದಾಗ್ಲೇ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಲಕ್ಷ್ಮಣ್ ಸವದಿ. ಮಂತ್ರಿ ಸ್ಥಾನ ಕೊಡೋದಕ್ಕಾಗದೆ ಭರ್ಪೂರ್ ಅನುದಾನವನ್ನ ನೀಡಿದ್ರ ಸಿಎಂ. 1,500 ಕೋಟಿ ವೆಚ್ಚದ ಅಮ್ಮಾಜೇಶ್ವರಿ ಏತ ನೀರಾವರಿಗೆ ಹಣ ಸಿಕ್ಕಿದೆ. ಈ ಬಾರಿ 495 ಕೋಟಿಗೂ ಹೆಚ್ಚು ಅನುದಾನವನ್ನ ನೀಡಿದ್ದಾರೆ ಸಿಎಂ. ಭರ್ಪೂರ್ ಅನುದಾನ ಬೆಳಗಾವಿಯಲ್ಲಿ ಭಾರಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂಗೆ ಸವದಿ ಮೇಲೆ ಪ್ರೀತಿನೋ ಅಥವಾ ಸವದಿಯನ್ನ ಸಮಾಧಾನ ಮಾಡೋ ತಂತ್ರವೋ ಇದು? ಎಂಎಲ್ಎ ಆದಾಗ್ಲೇ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಲಕ್ಷ್ಮಣ್ ಸವದಿ. ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಮುನಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಭರ್ಪೂರ್ ಅನುದಾನವನ್ನ ನೀಡಿದ್ರ? ಬೆಳಗಾವಿ ಯಾವ ಕ್ಷೇತ್ರಕ್ಕೂ ಸಿಗದ ನೆರವು ಅಥಣಿಗೆ ಕೊಟ್ಟಿದ್ ಯಾಕೆ? ಸಿಎಂಗೆ ಸವದಿ ಮೇಲೆ ಪ್ರೀತಿನೋ ಸಮಾಧಾನದ ತಂತ್ರವೋ? ಎಂಎಲ್ಎ ಆದಾಗ್ಲೇ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಲಕ್ಷ್ಮಣ್ ಸವದಿ. ಮಂತ್ರಿ ಸ್ಥಾನ ಕೊಡೋದಕ್ಕಾಗದೆ ಭರ್ಪೂರ್ ಅನುದಾನವನ್ನ ನೀಡಿದ್ರ ಸಿಎಂ. 1,500 ಕೋಟಿ ವೆಚ್ಚದ ಅಮ್ಮಾಜೇಶ್ವರಿ ಏತ ನೀರಾವರಿಗೆ ಹಣ ಸಿಕ್ಕಿದೆ. ಈ ಬಾರಿ 495 ಕೋಟಿಗೂ ಹೆಚ್ಚು ಅನುದಾನವನ್ನ ನೀಡಿದ್ದಾರೆ ಸಿಎಂ. ಭರ್ಪೂರ್ ಅನುದಾನ ಬೆಳಗಾವಿಯಲ್ಲಿ ಭಾರಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂಗೆ ಸವದಿ ಮೇಲೆ ಪ್ರೀತಿನೋ ಅಥವಾ ಸವದಿಯನ್ನ ಸಮಾಧಾನ ಮಾಡೋ ತಂತ್ರವೋ ಇದು? ಎಂಎಲ್ಎ ಆದಾಗ್ಲೇ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಲಕ್ಷ್ಮಣ್ ಸವದಿ. ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಮುನಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಭರ್ಪೂರ್ ಅನುದಾನವನ್ನ ನೀಡಿದ್ರ? ಬೆಳಗಾವಿ ಯಾವ ಕ್ಷೇತ್ರಕ್ಕೂ ಸಿಗದ ನೆರವು ಅಥಣಿಗೆ ಕೊಟ್ಟಿದ್ ಯಾಕೆ? ಸಿಎಂಗೆ ಸವದಿ ಮೇಲೆ ಪ್ರೀತಿನೋ ಸಮಾಧಾನದ ತಂತ್ರವೋ? ಎಂಎಲ್ಎ ಆದಾಗ್ಲೇ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಲಕ್ಷ್ಮಣ್ ಸವದಿ. ಮಂತ್ರಿ ಸ್ಥಾನ ಕೊಡೋದಕ್ಕಾಗದೆ ಭರ್ಪೂರ್ ಅನುದಾನವನ್ನ ನೀಡಿದ್ರ ಸಿಎಂ. 1,500 ಕೋಟಿ ವೆಚ್ಚದ ಅಮ್ಮಾಜೇಶ್ವರಿ ಏತ ನೀರಾವರಿಗೆ ಹಣ ಸಿಕ್ಕಿದೆ. ಈ ಬಾರಿ 495 ಕೋಟಿಗೂ ಹೆಚ್ಚು ಅನುದಾನವನ್ನ ನೀಡಿದ್ದಾರೆ ಸಿಎಂ. ಭರ್ಪೂರ್ ಅನುದಾನ ಬೆಳಗಾವಿಯಲ್ಲಿ ಭಾರಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂಗೆ ಸವದಿ ಮೇಲೆ ಪ್ರೀತಿನೋ ಅಥವಾ ಸವದಿಯನ್ನ ಸಮಾಧಾನ ಮಾಡೋ ತಂತ್ರವೋ ಇದು? ಎಂಎಲ್ಎ ಆದಾಗ್ಲೇ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಲಕ್ಷ್ಮಣ್ ಸವದಿ. ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಮುನಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಭರ್ಪೂರ್ ಅನುದಾನವನ್ನ ನೀಡಿದ್ರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.